ನಮಸ್ಕಾರ ಎಲ್ಲರಿಗೂ. ವರ್ಷ ಅಡುಗೆ ಮನೆಗೆ ಸ್ವಾಗತ. ಫಸ್ಟ್ ಟೈಮ್ ನೋಡ್ತಾ ಇರೋರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇವತ್ತು ಕೊಬ್ಬರಿ ಇಲ್ಲದೆ ಮಾಡುವಂತಹ ಚಟ್ನಿ. ಇದು ದೋಸೆಗೆ ಮಾತ್ರ ಮಸ್ತಾಗಿರ್ತೈತಿ ಮತ್ತು ಮಾಡೋದು ಜಲ್ದಿ ಆಗುತ್ತೆ. ಈಗ ಇದನ್ನು ಮಾಡಲು ಹೀಗೆ ಏನೇನು ಬೇಕಂತ ನೋಡೋಣ ಬರ್ರಿ. ಹುರಿದಿಟ್ಕೊಂತ ಶೇಂಗಾ ಬೇಕು ಸ್ವಲ್ಪ. ಈ ಸಿಪ್ಪೆ ಆದರೆ ತೆಗಿಬೋದು, ನಾನು ಈಗ ಹಾಗೆ ತೊಗೊಂಡಿದ್ದೆ. ಸ್ವಲ್ಪ ಜೀರಿಗೆ, ಸ್ವಲ್ಪ ಪುಟಾಣಿ ಅಥವಾ ಹುರಿಗಡಲೆ ಅಂತಾರೆ, ಹಸಿಮೆಣಸಿಕಾಯಿ, ಸ್ವಲ್ಪ ಹುಣಸೆಹಣ್ಣು, ಹಸಿ ಕರಿಬೇವು, ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಸಿಪ್ಪೆಯನ್ನು ತೆಗೆದಿಟ್ಟುವಂಥ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಮತ್ತು ಪುದೀನ, ಸ್ವಲ್ಪ ಬೆಲ್ಲ. ನಾವಿಲ್ಲಿ ಕರಿ ಬೆಲ್ಲ ತೊಗೊಂಡಿದ್ದೇವೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ಮೊದಲು ಒಂದು ಜಾರ್ ತೊಗೊಳ್ರಿ. ಆ ಜಾರಿಗೆ ಪುಟಾಣಿ ಹಾಕ್ಕೊಳ್ರಿ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ, ಮಸ್ತಾಗಿರ್ತೈತಿ ಇದು ಚಟ್ನಿ. ಮತ್ತು ಹುರಿದಿಟ್ಕೊಂಡಂಥ ಶೇಂಗಾ ಹಾಕ್ಕೊಳ್ರಿ. ನೀವು ಸಿಪ್ಪೆಯನ್ನು ತೆಗೆದು ಹಾಕ್ಕೊಳ್ಬೋದು, ನಾವು ಹಾಗೆ ಹಾಕ್ಕೊಂಡಿದ್ದೇವೆ. ಸ್ವಲ್ಪ ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿಕಾಯಿ ಮತ್ತು ಹಸಿ ಕರಿಬೇವು, ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಬೆಲ್ಲ. ನಾನು ಇಲ್ಲಿ ಕರಿ ಬೆಲ್ಲ ಬಳಸಾತೀನಿ, ನೀವು ಯಾವುದಾದ್ರೂ ಬಳಸಿದ್ರೆ. ಮತ್ತು ತೊಳೆದಿಟ್ಕೊಂಡಿರೋಂಥ ಕೊತ್ತಂಬರಿ ಮತ್ತು ಪುದೀನವನ್ನು ಹಾಕ್ಕೊಳ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ರಿ. ಈಗ ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿಯಾಗಿ ಗಟ್ಟಿಯಾಗಿ ರುಬ್ಕೊಳ್ರಿ. ಈಗ ಇದಕ್ಕೆ ಒಂದು ಒಗ್ಗರಣೆ ಹಾಕ್ಕೊಂಡು ಬರ್ರಿ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ರಿ. ಎಣ್ಣೆ ಬಿಸಿ ಆದ ನಂತರ ಬೆಳ್ಳುಳ್ಳಿ ಸ್ವಲ್ಪ ಕೆಂಪಗಾದ ನಂತರ ಸ್ವಲ್ಪ ಸಾಸಿವೆ ಹಾಕ್ಕೊಳ್ರಿ ಮತ್ತು ಸ್ವಲ್ಪ ಜೀರಿಗೆ, ಸ್ವಲ್ಪ ಉದ್ದಿನಬೇಳೆ ಎಲ್ಲನೂ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ರಿ. ಈ ರೀತಿ ಚಟ್ನಿಗೆ ಒಗ್ಗರಣೆ ಮಾಡಿದ್ರೆ ಚಟ್ನಿ ರುಚಿ ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತೆ, ಮಸ್ತಾಗುತ್ತೆ ಚಟ್ನಿ. ಒಗ್ಗರಣೆ ಹಾಕೋ ನಂತರ ಒಗ್ಗರಣೆ ಪೂರ್ತಿ ಆರಬೇಕು. ಆರಿದ ನಂತರ ಈಗ ರುಬ್ಬಿಟ್ಕೊಂಡಂಥ ಚಟ್ನಿ ಹಾಕ್ಕೊಳ್ರಿ. ಇದಕ್ಕೆ ಬೇಕಾದರೆ ಸ್ವಲ್ಪ ಲೈಟಾಗಿ ನೀರು ಹಾಕ್ಕೊಳ್ಬೋದು ನೀವು, ನಾವು ನೀರು ಹಾಕ್ಕೊಂಡಿದ್ದಿಲ್ಲ. ಈ ರೀತಿ ಮಾಡಿದರೆ ದೋಸೆಗೆ, ಇಡ್ಲಿಗೆ, ಪಡ್ಡಿಗೆ ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.